CID Karnataka, powered by Ayurved Nutrigate. ಬಿಡದಿ ಬಳಿ ಭೀಕರ ಅಪಘಾತ, ಒಂದೇ ಕುಟುಂಬದ 6 ಜನರ ದಾರುಣ ಸಾವು. ದಕ್ಷ ಅಧಿಕಾರಿ ಎಸಿಪಿ ಪ್ರದೀಪ್ ಕುಮಾರ್ ಅವರ ಕುಟುಂಬದ ದುರ್ಮರಣ. ಮೈಸೂರು ರಸ್ತೆ ಬಿಡದಿ ಬಳಿ ಭೀಕರ ಅಪಘಾತವೊಂದು ಸಂಭವಿಸಿದೆ. ದಕ್ಷ ಅಧಿಕಾರಿ ಎನಿಸಿಕೊಂಡಿದ್ದ ಎಸಿಪಿ ಪ್ರದೀಪ್ ಕುಮಾರ್ ಅವರು ಕುಟುಂಬ ಸಮೇತರಾಗಿ ಬರುತ್ತಿದ್ದಾಗ ಈ ದುರ್ಘಟನೆ ನಡೆದಿದೆ. ವಾಹನದಲ್ಲಿದ್ದ 6 ಜನರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಬೆಳಗ್ಗಿನ ಜಾವ ಎದುರಿಗೆ ವೇಗವಾಗಿ ಬರುತ್ತಿದ್ದ ಲಾರಿಯೊಂದು ಎಸಿಪಿ ಪ್ರದೀಪ್ ಕುಮಾರ್ ಅವರ ವಾಹನಕ್ಕೆ ಡಿಕ್ಕಿ ಹೊಡೆದಿರುವುದಾಗಿ ಪ್ರತ್ಯಕ್ಷದರ್ಶಿಗಳು ಹೇಳಿದ್ದಾರೆ. ಆದರೆ ಲಾರಿ ನಂಬರ್ ಗೊತ್ತಾಗಿಲ್ಲ. ಈಗ ಈ ಅಪಘಾತ ಪ್ರಕರಣ ವಿಚಿತ್ರವಾದ ಒಂದು ತಿರುವನ್ನು ಪಡೆದುಕೊಂಡಿದ್ದು, ಇದನ್ನು ಭೇದಿಸುವುದಕ್ಕಾಗಿ ಸಿಐಡಿ ಕರ್ನಾಟಕ ತಂಡವನ್ನು ಕರೆಸಿಕೊಳ್ಳಲಾಗಿದೆ. ಸರ್, ಬನ್ನಿ ಮಿಸ್ಟರ್ ಅರ್ಜುನ್. ಲಾರಿ ಬಗ್ಗೆ ಇನ್ಫಾರ್ಮೇಶನ್ ಸಿಗ್ತಾ ಸರ್? ಇನ್ನೂ ಇಲ್ಲ. ನನ್ನ ಪ್ರಕಾರ ಆ ಟೈಮಲ್ಲಿ ಆ ಚೆಕ್ ಪೋಸ್ಟ್ ಅಲ್ಲಿ 28 ಲಾರಿಗಳು ಪಾಸ್ ಆಗಿವೆ. ಎಲ್ಲಾ ಲಾರಿಗಳ ನಂಬರ್ನ ಕಲೆಕ್ಟ್ ಮಾಡ್ಕೊಳ್ತಾ ಇದ್ದೀವಿ. ಎಂಕ್ವೈರಿ ಶುರು ಆಗಿದೆ. ಆದ್ರೆ ನಿಮ್ಮನ್ನು ಕರೆಸಿದ್ದು ಆ ವಿಷಯಕ್ಕಲ್ಲ. ಮತ್ತೆ ಇಲ್ಲೊಂದು ವಿಚಿತ್ರ ನಡೆದಿದೆ. ಆಕ್ಸಿಡೆಂಟ್ ಆಯ್ತಲ್ಲ, ಎಸಿಪಿ ಪ್ರದೀಪ್ ಕುಮಾರ್ ಅವ್ರ ಕುಟುಂಬ ಆ ಗಾಡಿಯಲ್ಲಿ ಇದ್ದಿದ್ದು 5 ಜನ. ಅದನ್ನ ಡೆಲ್ಲಿಯಿಂದ ಅವ್ರ ಫ್ಯಾಮಿಲಿ ಫೋನ್ ಮಾಡಿ ಕನ್ಫರ್ಮ್ ಮಾಡಿದ್ದಾರೆ. ಆದ್ರೆ ನಾವು ಆ ಸ್ಪಾಟ್ ಹೋದಾಗ ಅಲ್ಲಿದ್ದಿದ್ದು 6 ಡೆಡ್ ಬಾಡಿ. ಸರ್, 6 ಜನ? ಹಾಗಾದ್ರೆ ಇನ್ನೊಂದು ಡೆಡ್ ಬಾಡಿ ಯಾರ್ದು? ಅದೇ ಗೊತ್ತಾಗ್ತಾ ಇಲ್ಲ. ಆ ಡೆಡ್ ಬಾಡಿಗಳನ್ನ ಐಡೆಂಟಿಫೈ ಮಾಡೋದಕ್ಕೆ ಡೆಲ್ಲಿಯಿಂದ ಎಸಿಪಿ ಪ್ರದೀಪ್ ಕುಮಾರ್ ಅವ್ರ ಕುಟುಂಬ ಬರಬೇಕಾಗುತ್ತೆ. 6ನೇ ಬಾಡಿ ಆ ಫ್ಯಾಮಿಲಿದ್ದೇ ಅಲ್ಲ. 6 ಬಾಡಿಗಳಲ್ಲಿ ಒಂದು ಬಾಡಿ ಪ್ರದೀಪ್ ಕುಮಾರ್ ಫ್ಯಾಮಿಲಿದಲ್ಲ ಅಂತ ಹೇಗೆ ಹೇಳ್ತೀರಾ? ಹೇಗಂದ್ರೆ ಆಕ್ಸಿಡೆಂಟ್ ಆಗಿ 6 ಗಂಟೆ ಆಗಿದೆ. ಅಂದ್ರೆ 5 ಜನ ಸತ್ತು 6 ಗಂಟೆ ಆಗಿದೆ. ಆದ್ರೆ ಒಂದು ಬಾಡಿ ಮಾತ್ರ ಸತ್ತು 18 ಗಂಟೆ ಆಗಿದೆ. ವಾಟ್? 18 ಗಂಟೆನಾ? ಎಸ್. ಯಾವ ಬಾಡಿ? ಬನ್ನಿ ತೋರಿಸ್ತೀನಿ. ನೋಡಿ, ಇದೇ ಆ ಬಾಡಿ. ಸುಮಾರು 30 ವರ್ಷ ವಯಸ್ಸಿನ ಗಂಡಸು. ಬೇರೆಲ್ಲೋ ಕೊಲೆ ಮಾಡಿ ಆಕ್ಸಿಡೆಂಟ್ ಆಗಿರೋ ಜಾಗದಲ್ಲಿ ಬಿಸಾಕಿದ್ದಾರೆ ಅನ್ಸುತ್ತೆ. ಕೊಲೆ ಆಗಿದೆ ಅಂತ ಹೇಗೆ ಹೇಳ್ತೀರಾ? ಈ ಬಾಡಿಗೆ ಏಟಾಗಿದ್ದು ಆಕ್ಸಿಡೆಂಟ್ ಇಂದಲ್ಲ, ಯಾರೋ ತಲೆಗೆ ತೊಣ್ಣೆಯಿಂದನೋ ರಾಡ್ನಿಂದನೋ ಹೊಡೆದಿದ್ದಾರೆ. ಮುಖದ ಗುರುತು ಸಿಗದೇ ಇರಲಿ ಅಂತ ಕೆಮಿಕಲ್ ಹಾಕಿ ಸುಡೋ ಪ್ರಯತ್ನ ಮಾಡಿದ್ದಾರೆ. ಆಕ್ಸಿಡೆಂಟ್ಗೂ ಕೊಲೆಗೂ ಸಂಬಂಧ ಇದೆಯಾ ನೋಡಬೇಕು. ಸೂರ್ಯ, ಅವ್ನು ಕೆಲಸ ಮಾಡಿ. ಎಸ್ ಸರ್. ಚೆಕ್ ಮಾಡಿ, ಎವಿಡೆನ್ಸ್ ಕಲೆಕ್ಟ್ ಮಾಡಿ. ರೈಟ್ ಸರ್. ಸರ್, ಟ್ಯಾಟೂ. ಬರೀ ಇದರಿಂದ ಯಾರು ಅಂತ ಹೇಗೆ ಕಂಡು ಹಿಡಿಯೋದು? ಅನಲೈಸ್ ಮಾಡೋಣ. ಸರ್, ಇದು ನಾರ್ಮಲ್ ಟ್ಯಾಟೂ ಅಲ್ಲ. ಟ್ಯಾಟೂಗಳಲ್ಲಿ 4-5 ಥರ ಟ್ಯಾಟೂಗಳಿದೆ. ನ್ಯಾಚುರಲ್ ಟ್ಯಾಟೂ, ಕಾಸ್ಮೆಟಿಕ್ ಟ್ಯಾಟೂ, ಮೆಡಿಕಲ್ ಟ್ಯಾಟೂ, ಅಮೆಚೂರ್ ಟ್ಯಾಟೂ. ಬಟ್ ದಿಸ್ ಇಸ್ ಪರ್ಮನೆಂಟ್ ಟ್ಯಾಟೂ. ಇದು ತುಂಬಾ ರೇರ್ ಟ್ಯಾಟೂ. ಎಲ್ಲ ಕಡೆ ಇದನ್ನ ಹಾಕೋದಿಲ್ಲ. ಸೂರ್ಯ ಸರ್, ಈ ಟ್ಯಾಟೂ ಎಲ್ಲಿ ಮಾಡಿಸಿದ್ದು, ಆರ್ಟಿಸ್ಟ್ ಯಾರು, ಡೀಟೇಲ್ಸ್ ಕಲೆಕ್ಟ್ ಮಾಡಿ. ಶೋರ್ ಸರ್. ನೈನಾ, ಮನೇಲಿ ಈ ಟ್ಯಾಟೂದು ಕ್ಲೋಸಪ್ ಅಲ್ಲಿ ಫೋಟೋ ತೆಗೀರಿ. ಕಾರ್ತಿಕ್, ಎತ್ತೇಳೋ. ಟೈಮ್ ಎಷ್ಟು ಗೊತ್ತಾ? ಆಫೀಸಿಗೆ ಹೋಗಲ್ವಾ ನೀನು? ಏಳು ಮೇಲೆ, ಎತ್ತೇಳೋ. ಏಳೋ, ಎತ್ತೇಳೋ. ಇವತ್ತು ನಾನು ಎಲ್ಲೂ ಹೋಗಲ್ಲ. ಇವತ್ತೆಲ್ಲ ಹೀಗೆ
ನಿನ್ನ ಮುದ್ದಾಡ್ತಾ ಆರಾಮ ಕಾಲ ಕಳೆದು ಬಿಡ್ತೀನಿ. ಏ ಬಿಡ, ತಡ್ಲೆ ನೀನು. ತಗೋ, ಕಾಫಿ ಕುಡ್ದು ಎದ್ ರೆಡಿ ಆಗು. ಸರಿನಮ್ಮ, ಸ್ನಾನ ಏನೋ ಮಾಡ್ತೀನಿ, ಆದ್ರೆ ಆಫೀಸ್ಗೆ ಮಾತ್ರ ಹೋಗಲ್ಲ. ಯಾಕೋ? ಇವತ್ ನಾವಿಬ್ರು ಶಾಪಿಂಗ್ ಹೋಗೋಣ. ಯಾವ್ದಾದ್ರು ಮಾಲ್ಗೆ ಹೋಗಿ ಹಾಗೆ ಬರ್ತಾ ಮೂವಿ ನೋಡ್ಕೊಂಡು ಬರೋಣ. ನಿಜವಾಗ್ಲೂ? ನಿಜವಾಗ್ಲೂ ಕಣೆ. ಥ್ಯಾಂಕ್ ಯು. ಇಷ್ಟೊತ್ತಲ್ಲಿ ಯಾರೇ? ಅದೇ ನನ್ಗೂ ಗೊತ್ತಾಗ್ತಾ ಇಲ್ಲ. ನಿನ್ ಗಂಡ ಏನಾದ್ರು ಬಂದ? ಅವ್ರು ಬರಕ್ ಚಾನ್ಸೇ ಇಲ್ಲ ಕಣೋ. ಹೇ, ನೀನೆಲ್ಲಾದ್ರೂ ಬಚ್ಚಿಟ್ಕೊ, ನಾನು ಹೋಗಿ ನೋಡ್ ಬರ್ತೀನಿ. ನೋಡು, ನಾನ್ ಕರೆಯೋ ತನಕ ಬರ್ಬೇಡ. ಅಪ್ಪ, ಅಪ್ಪ ನೀವು ಯಾಕೆ ಹೇಳ್ದೆ ಕೇಳ್ದೆ ಬಂದ್ಬಿಟ್ಟ ಅಪ್ಪಾಜಿ ಅಂತನಾ? ಅದು ಅಪ್ಪ ನೀವ್ ಬರ್ತೀರಾ ಅಂತ ಗೊತ್ತೇ ಇರ್ಲಿಲ್ಲ. ಕೋರ್ಟಲ್ಲಿ ಒಂಚೂರು ಕೆಲಸ ಇತ್ತಮ್ಮ, ಅದಕ್ಕೆ ಅರ್ಜೆಂಟ್ ಹೊರಟು ಬಂದೆ. ಓ, ಪ್ರಯಾಣ ಮಾಡಿ ತುಂಬಾ ಸುಸ್ತಾಗ್ಬಿಟ್ಟಿದ್ದೀನಮ್ಮ. ಒಂದು ಒಳ್ಳೆ ಕಾಫಿ ಮಾಡು, ಹೋಗಿ ಫ್ರೆಶ್ ಆಗಿ ಬರ್ತೀನಿ. ಹಾ ಅಪ್ಪ. ಅಪ್ಪ, ಏನಮ್ಮ? ಅದು ಬಾತ್ರೂಮ್ ಅಲ್ಲಿ ನಲ್ಲಿ ಸರಿ ಇಲ್ಲ. ಹೌದಾ? ಈ ಬಾತ್ರೂಮ್ ಯೂಸ್ ಮಾಡಪ್ಪ. ಕರೀರಿ ಅವನ್ನ. ರಾಬರ್ಟ್, Hi, I'm Robert. ಫೇಮಸ್ ಟ್ಯಾಟೂ ಆರ್ಟಿಸ್ಟ್. Yes. ಸೂರ್ಯ, ಶೋ ಹಿಮ್ ದ ಫೋಟೋ. ಇದು ನೀವು ಮಾಡಿದ್ದ? ಹೌದು, ಇದನ್ನ ನಾನೇ ಮಾಡಿದ್ದು. ಆದರೆ ಇದು ತುಂಬ ಹಳೆಯ ಡಿಸೈನು. 1 ವರ್ಷದ ಹಿಂದೆ ಮಾಡಿದ್ದು. ಇತ್ತೀಚೆಗೆ ನಾನು ಇದನ್ನ ಯಾರಿಗೂ ಮಾಡಲೂ ಇಲ್ಲ. ಗಿವ್ ಮಿ ಮೋರ್ ಡೀಟೇಲ್ಸ್. ಯಾರಿಗೆ ಮಾಡಿದ್ದು, ಯಾವಾಗ ಮಾಡಿದ್ದು, ಸ್ವಲ್ಪ. ಯಾರಿಗೆ ಮಾಡಿದ್ದು ಅಂತ ನೆನಪಿಲ್ಲ, ಆದರೆ ಹಾಂ, ಒಂದು ಕ್ಲಬ್ಗೆ ಅಂತಾನೆ ಸ್ಪೆಷಲ್ ಆಗಿ ಡಿಸೈನ್ ಮಾಡಿದ್ದೆ. ಇದು ತುಂಬ ಕಾಸ್ಟ್ಲಿ ಟ್ಯಾಟೂ. 18 ಜನ ಇರೋ ಒಂದು ಕ್ಲಬ್ಬಿಗೆ ಸ್ಪೆಷಲ್ ಆಗಿ ಡಿಸೈನ್ ಮಾಡಿಕೊಟ್ಟಿರೋ ಟ್ಯಾಟೂ ಇದು. ರಾಬರ್ಟ್, ಅಟ್ಲೀಸ್ಟ್ ಆ ಕ್ಲಬ್ದು ಹೆಸರು ಬೇಕು ಪ್ಲೀಸ್. ಹೆಸರು ಹಾಂ, ರೇಸರ್ಸ್ ಕ್ಲಬ್ ಅಂತ ಇಂದ್ರಾನಗರದಲ್ಲಿದೆ. ರೇಸರ್ಸ್ ಕ್ಲಬ್. ಥ್ಯಾಂಕ್ ಯು. ರಾಧಿಕಾ, ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ, ಏನೋ ಒಂಥರ ಟೆನ್ಷನ್ ಅಲ್ಲಿ ಇದೆಯಲ್ಲ. ಟೆನ್ಷನ್ ಇಲ್ವಲ್ಲ? ನೀನು ಬಾಯಲ್ಲಿ ಇಲ್ಲ ಅಂತ ಹೇಳಿದ್ರು ನಿನ್ನ ಕಣ್ಣುಗಳೆಲ್ಲ ಹೇಳುತ್ತೆ. ಅದರಲ್ಲಿ ನನ್ನ ಮಗಳಮ್ಮ ನೀನು. ಏನಾಯ್ತು? ಚೇತನ್ ಏನಾರ ತೊಂದರೆ ಕೊಟ್ನಾ? ಅವ್ರದೇನ್ ಹೊಸ್ತಲ್ವಲ್ಲ ಅಪ್ಪ, ಕಟ್ಕೊಂಡ್ಮೇಲೆ ಅನುಭವಿಸ್ಲೇಬೇಕು. ಏನಂತಮ್ಮ ಅವನ್ಗೆ? ಅವ್ನ್ ಕೇಳ್ದಷ್ಟು ಹಣ ಎಲ್ಲ ಕೊಟ್ಟಿದ್ಯಲ್ಲ. ದುಡ್ಡು ಕೊಟ್ರೆ ತೃಪ್ತಿ ಆಗೋ ಜೀವ ಅಲ್ಲ ಅಪ್ಪ ಅದು. ದುಡ್ಡಿನ ಮಷಿನ್ ಕೊಟ್ರೇನೆ ಸಮಾಧಾನ ಆಗೋದು. ನಿನ್ ಮಾತು ಕೇಳ್ದೆ, ಚೇತನ್ ಜೊತೆ ನೀನ್ ಮದುವೆ ಮಾಡಿದ್ನಲ್ಲ, ಅದು ದೊಡ್ಡ ತಪ್ಪು ಮಾಡ್ಬಿಟ್ಟೆ ನಾನು. ಇದ್ರಲ್ಲಿ ನಿನ್ ತಪ್ಪೇನಿದೆ ಅಪ್ಪ? ನಾನು ಒಳ್ಳೇದಕ್ಕೆ ಅಂತ ಮಾಡಿದ್ರಿ. ಚೇತನ್ ಹೀಗೆ ಅಂತ ಗೊತ್ತಾಗಿದ್ದು ಆಮೇಲೆ ಅಲ್ವಾ? ಏನೋ ನೀವಿಬ್ರು ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ನೀವೇನ್ ಯೋಚನೆ ಮಾಡಬೇಡಿ. ನಿಮ್ಗೆ ಕೋರ್ಟ್ ಟೈಮ್ ಆಯ್ತು ಅನ್ಸುತ್ತೆ. ಹಾ ಹೌದಲ್ಲ, ಟೈಮ್ ಆಯ್ತು, ನಾವು ಕೋರ್ಟಿಗೆ ಹೋಗ್ಬೇಕು. ಅಂದಾಗೆ ಚೇತನ ಹೋಗ್ಬರ್ತೀನಿ ಅಂದ ಮೈಸೂರಿಂದ.
ಇನ್ನು 2 ದಿನ ಆಗ್ಬೋದಪ್ಪ. ಅವನು ಬಂದ ಕೂಡಲೇ ನನಗೊಂದು ಫೋನ್ ಮಾಡಕ್ಕೆ ಹೇಳಮ್ಮ. ಸರಿಯಪ್ಪ. ಬರ್ಲಾ ಶರ್ಮಾ? ಹೋದ್ನ ನಿಮ್ಮಪ್ಪ? ಹೇ, ನನಗಂತೂ ಭಯ ಆಗೋಗಿತ್ತು. ಭಯಾನ ನನ್ ಪ್ರಾಣ ಬಾಯಿಗೆ ಬಂದ್ಬಿಟ್ಟಿತ್ತು. ಆದ್ರೂ ಅಪ್ಪ ಬರ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಸದ್ಯ ಹೇಗೋ ಬಚಾವಾದ್ವಿ. ಏನೇ ಮಾಡೋದೀಗ? ಕಣಿ ಕೇಳು, ಹೋಗ್ ಬಚ್ಚಿಟ್ಕೋ ಹೋಗೋ. ಸರಿ ಸರಿ, ಓಕೆ ಓಕೆ. ಯಾರು ನೀವೆಲ್ಲ? CID ಕರ್ನಾಟಕ. CID ಕರ್ನಾಟಕ? ಇಲ್ಲೇನ್ ಮಾಡ್ತಿದ್ದೀರಾ? ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಬಂದ್ವಿ. ಇವರು ನಿಮಗೆ ಗೊತ್ತಿರ್ಬೇಕಲ್ಲ? ಹಾ, ನನ್ನ ಹಸ್ಬೆಂಡ್ ಫ್ರೆಂಡ್ ಇವರು. ಹೌದು. ಎಲ್ಲಿ ನಿಮ್ ಹಸ್ಬೆಂಡ್ ಚೇತನ್? ಮೈಸೂರಿಗೆ ಹೋಗಿದ್ದಾರೆ. ಯಾವಾಗ? 2 ದಿನ ಆಯ್ತಲ್ಲ. ನಿಮ್ಮ ಹಸ್ಬೆಂಡ್ ನಿಮಗೆ ಲಾಸ್ಟ್ ಕಾಲ್ ಯಾವಾಗ ಮಾಡಿದ್ದು? ಇಲ್ಲ, ಅವ್ರು ಹೋದ್ಮೇಲೆ ಕಾಲ್ ಮಾಡೇ ಇಲ್ಲ. ನೀವು ಮಾಡಿಲ್ವಾ? ಇಲ್ಲ. ಯಾಕೆ ಇದೆಲ್ಲ ಕೇಳ್ತಿದ್ದೀರಾ? ಯಾಕೆ ಅಂದ್ರೆ ನಿಮ್ಮ ಗಂಡನ ಮೊಬೈಲ್ 36 ಗಂಟೆಯಿಂದ ಆಫ್ ಇದೆ. ಸೊ ನಿಮ್ ಗಂಡ ಬದುಕಿಲ್ಲ ಅಂತ ನಮ್ಗೆ ಅನುಮಾನ ಇದೆ. ಏನು, ಬದುಕಿಲ್ವಾ? ನೋಡಿ, ಈ ಟ್ಯಾಟೂ ನಿಮ್ಮ ಗಂಡನ ಶೋಲ್ಡರ್ ಅಲ್ಲಿ ಇತ್ತು ತಾನೆ? ಹೌದು, ಇದು ರೇಸರ್ಸ್ ಕ್ಲಬ್ ಸಿಂಬಲ್. ಈ ಕ್ಲಬ್ ಮೆಂಬರ್ಗಳಲ್ಲಿ ಯಾರೋ ಒಬ್ರು ಕೊಲೆ ಆಗಿದ್ದಾರೆ. ಏನು, ಕೊಲೆನಾ? ಹೌದು. ಎಲ್ಲ ರೇಸರ್ಸ್ ಕ್ಲಬ್ ಮೆಂಬರ್ಸ್ ಮನೆನ ಸರ್ಚ್ ಮಾಡ್ತಾ ಇದ್ದೀವಿ. ಯಾಕೆಂದ್ರೆ ಅವರಲ್ಲಿ ಒಬ್ರು ಆಕ್ಸಿಡೆಂಟ್ ಆಗಿ ಸತ್ತಿದ್ದಾರೆ. ಆದರೆ ಅದು ಕೊಲೆ ಅಂತ ನಮ್ಗೆ ಅನುಮಾನ ಇದೆ. ಸೂರ್ಯ ಸರ್, ಸರ್ಚ್ ದ ಹೌಸ್. ಅಲ್ಲ ಅಲ್ಲ, ಅದು ಒಂದು Hello. ನಿಮಿಷ. ಪ್ಲೀಸ್ ಕೂತ್ಕೊಳ್ಳಿ. ಚೇತನ್ ಡೈರಿ ಕೆಲ್ಸಕ್ಕೆ ಬರುತ್ತೆ. ಯಾರೋ ನೀನು? ಏಯ್, ಇಳಿಯ ಕೆಳಗೆ. ಯಾರೋ ನೀನು? ಸರ್, ಅದು ಯಾರೋ ನೀನು? ಸರ್, ಬೆಡ್ರೂಮ್ನಲ್ಲಿದ್ದ ಸರ್. ಇವನು ನನ್ನ ಫ್ರೆಂಡ್. ಗಂಡ ಮನೇಲಿ ಇಲ್ದಿದ್ದಾಗ ಬೆಡ್ರೂಮ್ ಅಲ್ಲಿ ಔತ್ಕೊಂಡಿರೋ ಫ್ರೆಂಡ್ ತುಂಬಾ ಕ್ಲೋಸ್ ಫ್ರೆಂಡೇ ಆಗಿರ್ಬೇಕಲ್ವಾ? IIFDFFCHAE ಏನಿರ್ಬೋದು? ರಾಧಿಕಾ ಗಂಡ ಚೇತನ್ಗೆ ಡೈರಿ ಬರೆಯೋ ಅಭ್ಯಾಸ ಇರಲಿಲ್ಲ. ಆದರೆ ಅವನು ಒಂದೊಂದು ಡೇಟಲ್ಲೂ ಒಂದೊಂದು ಅಮೌಂಟ್ ಬರೆದಿದ್ದಾನೆ. ಅಷ್ಟೇ ಅಲ್ಲ, ಈ ಕೋಡ್ ವರ್ಡ್ ಏನು ಅಂತ ಸಹ ಗೊತ್ತಾಗ್ತಾ ಇಲ್ಲ. ಈ ಕೋಡ್ ವರ್ಡ್ ಹಿಂದೆ ಏನು ರಹಸ್ಯ ಇದೆ? ರೈಟ್. ಎಸ್, ವಾಟ್ ಇಸ್ ದಟ್? ಎಸ್ ಡಾಕ್ಟರ್. ವಾಟ್? ಓಕೆ, ಡಾಕ್ಟ್ರು ಫೋನ್ ಮಾಡಿ ಕೊಲೆ ಆಗಿರೋದು ಚೇತನ್ ಅಂತ ಕನ್ಫರ್ಮ್ ಮಾಡಿ.
ಪ್ರತಿಯೊಂದು ಕೊಲೆ ಹಿಂದೆ ಒಂದು ಉದ್ದೇಶ ಇರುತ್ತೆ. ಮೋಟಿವ್ ಯಾರಿರುತ್ತೆ ಅನ್ನೋದ್ರ ಮೂಲಕ ಹೆಚ್ಚಾಗಿ ಕೊಲೆಗಾರ ಸಿಕ್ಬೀಳ್ತಾನೆ. ನಿಮ್ ಗಂಡ ಸಾಯೋದ್ರ ಹಿಂದೆ ಯಾರಿಗೆ ಹೆಚ್ಚು ಲಾಭ ಅಂತ ನಿಮ್ಗನ್ಸುತ್ತೆ? ನನ್ಗೇನು ಗೊತ್ತಿಲ್ಲ. ಮನೆಯಿಂದ ಹೊರಗೆ ಹೋಗಿ ಏನ್ ಮಾಡ್ತಾರೆ, ಯಾರ ಜೊತೆ ವ್ಯವಹಾರ ಮಾಡ್ತಾರೆ ಒಂದು ಗೊತ್ತಿಲ್ಲ. ಹಾಗೆ ಮನೆಯೊಳಗೆ ಏನ್ ನಡೀತಾ ಇದೆ ಅಂತ ಕೂಡ ಚೇತನ್ ಗೊತ್ತಿರ್ಲಿಲ್ಲ ಅನ್ಸುತ್ತೆ ಅಲ್ವಾ? ಅಥವಾ ಗೊತ್ತಾದ್ಮೇಲೆ ಕೊಲೆ ನಡೆದಿರ್ಬೋದಾ? ಅಂದ್ರೆ ಏನ್ ಹೇಳ್ತಿದ್ದೀರಾ ನೀವು? ಅರ್ಥ ಆಗ್ಲಿಲ್ವಾ? ನಿಮ್ಗೂ ಕಾರ್ತಿಕ್ಗೂ ಸಂಬಂಧ ಇದೆ. ನಿಮ್ ಸಂಬಂಧಕ್ಕೆ ಅಡ್ಡಿಯಾಗಿದ್ದು ಚೇತನ್. ಸೊ ಚೇತನ್ ಬದುಕಿದ್ರೆ ನಿಮ್ಗೆ ತೊಂದ್ರೆ. ಅಂದ್ರೆ ಚೇತನ್ ಕೊಲೆ ಮಾಡೋದಕ್ಕೆ ಸ್ಟ್ರಾಂಗ್ ಮೋಟಿವ್ ಇರೋದು ನಿಮ್ಗೆ ಹಾಗೂ ಕಾರ್ತಿಕ್ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ನೀವು ನಿಮ್ಮಂತ ಪೊಲೀಸ್ನವರು ಯಾವಾಗ್ಲೂ ಬದುಕಿರೋರ್ ಮೇಲೆ ಅನುಮಾನ ಪಡ್ತೀರಾ. ಸತ್ತಿದ್ದಾರೆ ಅನ್ನೋ ಕಾರಣಕ್ಕೆ ಅವ್ರೇನು ತಪ್ಪೇ ಮಾಡಿರಲ್ವಾ? ಹೇಳ್ರಿ. ಸರಿ, ಯಾರು ತಪ್ಪು ಮಾಡಿದಾರೆ ಅಂತ ತಿಳ್ಕೊಳ್ಳೋದಕ್ಕೆ ನಿಮ್ಮನ್ನ ಇಲ್ಲಿ ಕರ್ಸಿರೋದು. ನಿಜ ಏನು ಅಂತ ಹೇಳಿ. ಅದು ಅವತ್ತೇನಾಯ್ತು ಅಂತಂದ್ರೆ, ಹೇಯ್, ಎಷ್ಟೊತ್ತೆ ಕಾಯದ್ ಬಾಗ್ಲಲ್ಲಿ ನಿಂತ್ಕೊಂಡು? ಸ್ವಲ್ಪನಾದ್ರೂ ಜವಾಬ್ದಾರಿ ಬೇಡ? ರೀ, 5 ನಿಮಿಷಕ್ಕೆಲ್ಲ ಹೀಗೆ ಕೂಗಾಡ್ತಿರಲ್ಲ. 5 ಗಂಟೆಯಿಂದ ಕಾಯ್ತಿದ್ದೀನಿ. ಹೋಗ್ಲಿ, ಇವತ್ ಯಾವ ದಿನ ಅಂತ ಅದ್ರ ನೆನ್ಪಿದ್ಯಾ? ನನಗೆ ಮಾಡೋದಕ್ಕೆ ಬೇಕಾದಷ್ಟು ಕೆಲಸಗಳಿರುತ್ತೆ ಕಣೆ. ನಿನ್ ಬರ್ಡೇನೆಲ್ಲ ನೆನ್ಪಿಟ್ಕೊಳ್ಳೋದಕ್ಕೆ ನನಗೆ ಟೈಮ್ ಇಲ್ಲ. ಇವತ್ತು ನನ್ ಹುಟ್ಟಿದ ಹಬ್ಬ ಅಲ್ಲ, ನಾವಿಬ್ರು ಮದ್ವೆ ಆಗಿದ್ದಿನ. ಅದು ನೆನ್ಪಿಲ್ವಾ ನಿಮ್ಗೆ? ಬೆಳಗ್ಗೆನೆ ಹೇಳಿಲ್ವೇನ್ರಿ ಸಂಜೆ ಆಚೆ ಹೋಗೋಣ ಅಂತ? ನೋಡು, ನಿನ್ ಜೊತೆ ಹೊರಗಡೆ ತಿರ್ಗಾಡೋಷ್ಟು ಟೈಮ್ ಇಲ್ಲ ನನಗೆ. ಅದಕ್ಕೆಲ್ಲ ಪುರ್ಸತ್ತು ಇಲ್ಲ. ನೋಡು, ಇದರಲ್ಲಿ 50 ಲಕ್ಷ ಇದೆ. ನಿನ್ ಜೊತೆ ತಿರ್ಗಾಡ್ಕೊಂಡು ಪಾರ್ಟಿ ಗೀರ್ಟಿ ಅಂತ ಹೊರಗಡೆ ಹೋಗಿದ್ರೆ ಇದನ್ನೆಲ್ಲ ದುಡಿಯಕ್ ಆಗ್ತಿದ್ದೇನೆ. ನೋಡೆ ಇಲ್ಲಿ. ಏನ್ರಿ, ಈ ದುಡ್ಡಿಗಿರೋ ಬೆಲೆ ನನಗಿಲ್ವಾ? ಇಷ್ಟು ಬೆಲೆ? ಅದು ನಿನಗೆ. ಈ ದುಡ್ಡಿಗೆ ನಿನ್ನಂತ 50 ಜನ ಸಿಗ್ತಾರೆ, ತಿಳ್ಕೋ. ಏನಂದ್ರಿ? ಹೋಗ್ರಿ, ಹೋಗ್ ದುಡ್ಡಿನಿಂದನೇ ಸಾಯ್ರಿ. ನಿಮ್ಗೇನಿಕ್ರಿ ಬೇಕು? ಹೆಂಡತಿ, ಮನೆ, ಮಕ್ಕಳು ಎಲ್ಲ? ಏನೇ, ನಾನು ಸಂಪಾದನೆ ಮಾಡಿರೋ ದುಡ್ಡನ್ನ ಬಿಸಾಕ್ತಿಯಾ? ಹೋಗೆ. ಅಂದ್ರೆ ಚೇತನ್ ನಿಮ್ ಮೇಲೆ ಕೈ ಮಾಡ್ತಾ ಇದ್ದ? ಬರೀ ಅಷ್ಟೇ ಆಗಿದ್ದಿದ್ರೆ ನನ್ ಕರ್ಮ ಅಂತ ಸುಮ್ಮನಾಗ್ತಿದ್ದೆ. ಇನ್ನೇನ್ ನಡೀತಿತ್ತು ನಿಮ್ಮಿಬ್ರ ಮಧ್ಯೆ? ಹೇಳಿ, ಎಲ್ಲ ಸತ್ಯ ಹೇಳಿ. ಏಯ್, ಲಕ್ಷ್ಮಿ ಕಣ ಇದು, ಲಕ್ಷ್ಮಿ. ದುಡ್ಡನ್ನ ಎಸಿತಿಯಲ್ಲ, ಇದನ್ನ ಸಂಪಾದನೆ ಮಾಡಕ್ಕೆ ಎಷ್ಟು ಕಷ್ಟಪಡ್ತೀನಿ ಗೊತ್ತಾ ನಾನು? ಕಷ್ಟಪಟ್ಟು ಯಾರು ಇಷ್ಟೊಂದು ಹಣ ಸಂಪಾದನೆ ಮಾಡಕ್ ಆಗಲ್ಲ ರೀ. ಮೋಸ ಮಾಡಿದ್ರೆ ಮಾತ್ರ ಇಷ್ಟೊಂದು ಹಣ ಸಂಪಾದನೆ ಮಾಡಕ್ ಸಾಧ್ಯ. ಏಯ್, ನಿನ್ನ ಕಟ್ಕೊಂಡಾಗಿಂದ ನನಗೆ ನೆಮ್ಮದಿನೇ ಇಲ್ಲ. ರಾತ್ರಿ ಎಲ್ಲ ನಿದ್ದೆನೂ ಬಂದಿಲ್ಲ. ನೀವಾ? ನೀವ್ಯಾಕೆ ಇಲ್ಲಿಗೆ ಬರಕ್ ಹೋದ್ರಿ? ಬರಬೇಡಿ ಅಂತ ಹೇಳಿದ್ದೆ ತಾನೆ?
ನನಗೆ ಅವತ್ತೇ ಗೊತ್ತಾಗಿದ್ದು ಚೇತನ್ಗೆ ಬೇರೆ ಹೆಣ್ಣಿನ ಜೊತೆ ಸಂಬಂಧ ಇದೆ ಅಂತ. ಅವ್ರಿಗೆ ನಾನು ಅಂದ್ರೆ ಒಂಚೂರು ಪ್ರೀತಿ ಗೌರವ ಇರ್ಲಿಲ್ಲ. ಅದಕ್ಕೆ ನನಗೂ ಅವತ್ತೇ ಮನ್ಸು ಮುರಿದು ಹೋಯ್ತು. ಅದೇ ಸಮಯಕ್ಕೆ ಕಾರ್ತಿಕ್ ಮತ್ತೆ ಸಿಕ್ದ. ಅವನು ನನ್ನ ಕಾಲೇಜ್ ಮೇಟ್, ನನ್ನ ತುಂಬಾ ಪ್ರೀತಿಸ್ತಿದ್ದ. ಆದ್ರೆ ನಾನು ಅಪ್ಪನ ಬಲವಂತಕ್ಕೆ ಚೇತನ್ನ ಮದುವೆ ಆದೆ. ಈಗ ಪರಿಸ್ಥಿತಿ ಬದಲಾಗಿ ಮತ್ತೆ ನನ್ನ ಕಾರ್ತಿಕ್ ಮಧ್ಯೆ ಪ್ರೀತಿ ಬೆಳೀತು. ನಾವಿಬ್ರು ಮದುವೆ ಆಗ್ಬೇಕು ಅಂತ ನಿರ್ಧಾರ ಮಾಡಿದ್ವಿ. ಚೇತನ್ ಮೈಸೂರಿಂದ ಬರ್ತಿದ್ದ ಹಾಗೆ ಡಿವೋರ್ಸ್ ವಿಷಯ ಮಾತಾಡೋಣ ಅನ್ಕೊಂಡೆ. ನಾನು ಕೊಲೆ ಮಾಡೋ ಯಾವ ಉದ್ದೇಶನೂ ಇರ್ಲಿಲ್ಲ. ಬಹುಶಃ ನಾನು ಡಿವೋರ್ಸ್ ಕೇಳಿದಿದ್ರೆ ಚೇತನ್ ಖುಷಿಯಿಂದ ಕೊಡ್ತಿದ್ದ ಅನ್ಸುತ್ತೆ. ಅವತ್ ನಿಮ್ ಮನೆಗ್ ಬಂದಿದ್ಲಲ್ಲ, ಆ ಹೆಂಗಸು ಯಾರು ಅಂತ ಗೊತ್ತಾ? ಇಲ್ಲ. ಅಪ್ಫೋರ್ಡ್ ಥರ್ಡ್ ಐ ಹೋಲ್ಡರ್, IIF DFF CHE. ಯಾವುದೋ ವ್ಯವಹಾರಕ್ಕೆ ಸಂಬಂಧಪಟ್ಟಿರೋ ಕೋಡ್ ವರ್ಡ್ ಇರಬೇಕು. ನಂಗೆ ಅನ್ಸುತ್ತೆ ಚೇತನ್ ಯಾವುದೋ ಇಲ್ಲೀಗಲ್ ವ್ಯವಹಾರ ನಡೆಸ್ತಾ ಇದ್ದ ಅಂತ. ಅಪ್ಫೋರ್ಟ್ ಅಂದ್ರೆ ಏನಿರ್ಬೋದು? ಅಪ್ ಅಂದ್ರೆ ಮೇಲೆ, ಫೋರ್ಟ್ ಅಂದ್ರೆ ದುರ್ಗ ಅಥವಾ ಕೋಟೆ, ಮೇಲೆ ಕೋಟೆ, ಕೋಟೆ ಮೇಲೆ, ಮೇಲೆ ಕೋಟೆ. ಎಸ್, ಮೇಲ್ಕೋಟೆ. ಎಸ್, ಮೇಲ್ಕೋಟೆ. ಇನ್ನು ಥರ್ಡ್ ಐ. ಥರ್ಡ್ ಐ ಅಂದ್ರೆ ಕಣ್ಣು. ಮೂರನೇ ಕಣ್ಣು. ಇನ್ನು ಹೋಲ್ಡರ್. ಹೋಲ್ಡರ್ ಅಂದ್ರೆ ಹೋಲ್ಡರ್ ಹೊಂದಿರೋನು. ಮೂರನೇ ಕಣ್ಣು ಹೊಂದಿರೋನು ಅಂದ್ರೆ ಶಿವ ಅಥವಾ ಪರಮೇಶ್ವರ ಅಥವಾ ಶಿವನ್ ಯಾವ್ದಾದ್ರು ಹೆಸರಿರ್ಬೋದು. ಶಿವನ್ಗೆ 1008 ಹೆಸರಿದೆಯಂತೆ. ಯಾವ್ದು ಅಂತ ಗೆಸ್ ಮಾಡೋದು? ಈಶ್ವರನೇ ಇರ್ಬೋದು. ಮೇಲ್ಕೋಟೆ ಈಶ್ವರ ಇದ್ರೂ ಇರ್ಬೋದು. ಆದ್ರೆ ಇದೇನು ಅನ್ನೋದು ಗೊತ್ತಾಗ್ತಿಲ್ವಲ್ಲ. IIF DFF CHE ಏನಿರ್ಬೋದು? ಡಿಕ್ಷನರಿಯಲ್ಲೇ ಅಲ್ಲ, ಇಂಗ್ಲಿಷ್ ಭಾಷೆಯಲ್ಲೇ ಈ ಪದಕ್ಕೆ ಅರ್ಥ ಇಲ್ಲ. ABCD? ಎಸ್, ಇದರಲ್ಲೇ ರಹಸ್ಯ ಇರೋದು. A to I ಅಂದ್ರೆ 9 ವರ್ಡ್ಸ್. 1 2 3 4 5 6 7 8 9. I ಇಲ್ಲಿ I ಅಂದ್ರೆ 9. ಕರೆಕ್ಟ್. ಅಂದ್ರೆ F ಅಂದ್ರೆ 6, D ಅಂದ್ರೆ 4. ಎಕ್ಸಾಕ್ಟ್ಲಿ. 6 4 6 6 3 8 1 5. ಇಂಗ್ಲಿಷ್ ಆಲ್ಫಾಬೆಟ್ಸ್ ಪ್ರಕಾರ ನಂಬರ್ನ ಯೂಸ್ ಮಾಡಿದ್ದಾರೆ. IIF DFF CHE ಅಂದ್ರೆ 9964663815. 10 ಡಿಜಿಟ್ಸ್ ನಂಬರ್ ಅಂದ್ರೆ ಮೊಬೈಲ್ ನಂಬರ್. ಎಸ್, ಈ ಮೊಬೈಲ್ ನಂಬರ್ ಯಾವ್ದು ಅಂತ ಪತ್ತೆ ಹಚ್ಚಿದ್ರೆ ನಮ್ಗೆ ಡೆಫಿನೆಟ್ ಆಗಿ ಕ್ಲೂ ಸಿಕ್ಕೇ ಸಿಗುತ್ತೆ. ಹಲೋ, ಮನೇಲಿ ಯಾರಿದ್ದೀರಾ? ಯಾರು ನೀವು? CID ಕರ್ನಾಟಕ. ಇದು ರಾಕೇಶ್ ಮನೆ ತಾನೆ? ಹೌದು. ನೀವು? ರಾಕೇಶ್ ನನ್ನ ಗಂಡ.
9964663815 ಈ ನಂಬರ್ ರಾಕೇಶ್ದು ತಾನೆ? ಹೌದು. ರಾಕೇಶ್ ಅಲ್ಲಿ? ಅವ್ರಿಲ್ಲ. ಎಲ್ಲೋಗಿದ್ದಾರೆ? ಅವ್ರು ತೀರ್ಕೊಂಡು 6 ತಿಂಗಳಾಯ್ತು. ಹೇಗೆ? ಏನಾಗಿತ್ತು? ಆಕ್ಸಿಡೆಂಟ್. ಸರಿಯಾಗಿ ನೋಡಿ. ಇವ್ರು ನಿಮಗೆ ಗೊತ್ತಾ? ಇವ್ರಿಗೂ ನಿಮ್ಮ ಗಂಡನಿಗೂ ಏನಾದ್ರು ಸಂಬಂಧ ಇದೆಯಾ? ಹೌದು, ಇವರು ಚೇತನ್ ಅಂತ ನನ್ನ ಹಸ್ಬೆಂಡ್ ಫ್ರೆಂಡು, ಬಿಸ್ನೆಸ್ ಪಾರ್ಟ್ನರ್ ಕೂಡ ಹೌದು. ಚೇತನ್ ಕೊಲೆ ಆಗಿರೋ ವಿಷಯ ನಿಮ್ಗೆ ಗೊತ್ತಾ? ಏನು? ಚೇತನ್ ಕೊಲೆ ಆದ್ರಾ? ಹೌದು. ಚೇತನ್ ಮತ್ತೆ ರಾಕೇಶ್ ಏನ್ ಬಿಸ್ನೆಸ್ ಮಾಡ್ತಾ ಇದ್ರು? ಏನು ಅಂತ ಗೊತ್ತಿಲ್ಲ, ಆದ್ರೆ ಯಾವಾಗಲೂ ದುಡ್ಡಿನ ಸಮಸ್ಯೆ ಇತ್ತು. ಸ್ವಲ್ಪ ದಿನ ಆದ್ಮೇಲೆ ಕೋಟ್ಯಾಂತರ ರೂಪಾಯಿ ಬರುತ್ತೆ ಅಂತ ರಾಕೇಶ್ ಹೇಳ್ತಿದ್ರು. ಸಮಥಿಂಗ್ ಇಸ್ ರಾಂಗ್. ದಿಢೀರ್ ಅಂತ ಕೋಟ್ಯಾಂತರ ರೂಪಾಯಿ ಬರುವಂತ ಬಿಸ್ನೆಸ್ ಯಾವುದು? ಅದ್ರ ಬಗ್ಗೆ ನನ್ನ ಹತ್ರ ಏನು ಹೇಳ್ತಾ ಇರಲಿಲ್ಲ. ಈಗ ಚೇತನ್ ಕೊಲೆ ಆಗಿದೆ. ಅವನ್ ಕೊಲೆ ಮಾಡಿರೋದು ಯಾರು ಅಂತ ಇನ್ನ ನಮಗೆ ಗೊತ್ತಿಲ್ಲ. ನಿಮ್ಮ ಯಜಮಾನ್ರು ತೀರ್ಕೊಂಡು 6 ತಿಂಗಳಾಗಿದೆ. ಅವರು ಆಕ್ಸಿಡೆಂಟ್ನಲ್ಲೇ ತೀರ್ಕೊಂಡ್ರು ಅಂತ ನಿಮ್ಗೆ ಗ್ಯಾರಂಟಿ ಇದೆಯಾ? ಅವ್ರ ಸಾವಿನ ಬಗ್ಗೆ ನಿಮಗೆ ಅನುಮಾನ ಇಲ್ವಾ? ಮೊದಲು ಇರಲಿಲ್ಲ, ಆದರೆ ಇತ್ತೀಚೆಗೆ ಒಂದು ಲೆಟ್ರ್ ಬಂತು. ಅದರಲ್ಲಿ ಒಂದು ಫೋಟೋ ಕೂಡ ಇತ್ತು. ನಿಮ್ಮ ಗಂಡ ಸತ್ತಿರೋದು ಆಕ್ಸಿಡೆಂಟಿಂದ ಅಲ್ಲ, ಅದು ಕೊಲೆ ಅಂತ ಬರೆದಿತ್ತು. ಆ ಲೆಟರ್ ಎಲ್ಲಿದೆ? ಒಂದು ನಿಮಿಷ ತರ್ತೀನಿ. ಇದು ಚೇತನ್ ಅಂದ್ರೆ ಚೇತನ್ ರಾಕೇಶ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟ. ಈ ಫೋಟೋ ಯಾವಾಗ ಬಂತು? ಸುಮಾರು 1 ತಿಂಗಳ ಹಿಂದೆ. ನೀವು ಇದ್ರ ಬಗ್ಗೆ ಚೇತನ್ ಏನು ಕೇಳಿಲ್ವಾ? ಅದನ್ನ ಕೇಳೋಕೆ ಅಂತಾನೆ ಒಂದಿನ ಚೇತನ್ ಮನೆ ಹೋಗಿದ್ದೆ. ನೀವೇ ಬರಕ್ ಹೋದ್ರಿ? ಬರಬೇಡಿ ಅಂತ ಹೇಳಿದ್ದೆ ತಾನೆ? ಬನ್ನಿ. ನೀವ್ಯಾಕೆ ಇಲ್ಲಿಗೆ ಬರಕ್ ಹೋದ್ರಿ? ಮೊದ್ಲೇ ನನ್ನ ಹೆಂಡತಿ ಬುದ್ಧಿ ಸರಿ ಇಲ್ಲ. ಹೋಗ್ಲಿ, ಈಗ ಇಲ್ಲಿಗೆ ಯಾಕೆ ಬಂದ್ರಿ ಅದನ್ನಾದ್ರೂ ಹೇಳಿ. ಇದು ನಿಮ್ ಕೈಗೆ ಹೇಗ್ ಬಂತು? ಯಾರು ಕೊಟ್ರು? ಹೇಗ್ ಬಂತು ಅನ್ನೋದಕ್ಕಿಂತ ಮುಖ್ಯವಾದ ಪ್ರಶ್ನೆ ಬೇರೆನೇ ಇದೆ. ಈ ಫೋಟೋದಲ್ಲಿರೋದು ಏನು? ನಿಮ್ಮನ್ನೇ ಕೇಳ್ತಿರೋದು, ಮಾತಾಡಿ. ನೋಡಿ, ನಿಮ್ ಮನ್ಸ್ ಕೆಡ್ಸೋದಕ್ಕೆ ಯಾರೋ ಇದನ್ನ ಕಳ್ಸಿದಾರ ಅಷ್ಟೇ. ರಾಕೇಶ ಸತ್ತಿದ್ದು ಆಕ್ಸಿಡೆಂಟ್ ಇಂದಾನೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೂಡ ನಿಮ್ಮ ಹತ್ರನೇ ಇದೆಯಲ್ಲ. ನಾನು ರಾಕೇಶ್ ಎಂತ ಸ್ನೇಹಿತರು ಅಂತ ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಅವತ್ತೇನೋ ತಮಾಷೆಗೆ ಈ ತರ ಹಿಡ್ಕೊಂಡು ಜಗಳ ಆಡಿರ್ಬೋದು ಅಷ್ಟೇ. ಅದನ್ನೇ ಯಾರೋ ನಿಮಗೆ ಫೋಟೋ ತೆಗೆದು ಕಳಿಸಿದ್ದಾರೆ. ನೀವೇನು ತಲೆ ಕೆಡ್ಸ್ಕೋಬೇಡಿ. ಆಮೇಲೆ ಇದನ್ನೇ ಹಿಡ್ಕೊಂಡು ಪೊಲೀಸ್ ಗಿಲಿಸು ಅಂತ ಕಂಪ್ಲೇಂಟ್ ಕೊಡಕ್ ಹೋಗ್ಬೇಡಿ. ಆಮೇಲೆ ನನ್ಗೇನ್ ಮಾಡ್ಬೇಕೋ ಗೊತ್ತಾಗ್ತಾ ಇಲ್ಲ. ರಾಕೇಶ್ ಹೋದ್ಮೇಲೆ ನನಗೆ ಜೀವನ ತುಂಬಾ ಕಷ್ಟ ಅನಿಸ್ತಿದೆ. ನೋಡಿ, ಏನು ಯೋಚನೆ ಮಾಡಬೇಡಿ. ರಾಕೇಶನ್ ಶೇರು ನನ್ನ ಹತ್ರನೇ ಇದೆ. ಸುಮಾರು ಒಂದು 20 ಲಕ್ಷ ಬಂದಿದೆ. ಆದಷ್ಟು ಬೇಗ ನಾನು ಅದನ್ನು ನಿಮಗೆ ತಲುಪಿಸ್ತೀನಿ. ಆದ್ರೆ ಪ್ಲೀಸ್ ಈ ವಿಷಯನ ದೊಡ್ಡದು ಮಾಡಬೇಡಿ. ಅದೇ ಕೊನೆ.
ಚೇತನ್ ನನಗೆ ಸಿಗ್ಲಿಲ್ಲ, ದುಡ್ಡು ಕೊಡ್ಲಿಲ್ಲ. ಚೇತನ್ನ ಮತ್ತೆ ನೀವು ಕಾಂಟ್ಯಾಕ್ಟ್ ಮಾಡಲಿಲ್ವಾ? ಇಲ್ಲ. ರಾಕೇಶ್ ಸಾವುಗೂ ಚೇತನ್ ಕೊಲೆಗೂ ಏನೋ ಲಿಂಕ್ ಇದೆ. ಏನದು? ನನಗನ್ಸತ್ತೆ ದುಡ್ಡಿನ ವಿಷಯದಲ್ಲಿ ಜಗಳ ಆಗಿ ಚೇತನ್ ರಾಕೇಶ್ನ ಕೊಲೆ ಮಾಡಿದ್ದಾನೆ ಅಂತ. ಆ ದ್ವೇಷಕ್ಕಾಗಿ ಅಖಿಲ ಚೇತನ್ ಕೊಲೆ ಮಾಡಿದ್ದಾಳೆ ಅಂದ್ರೆ ಏನು ಆಶ್ಚರ್ಯ ಇಲ್ಲ. ಆದ್ರೆ ಅಖಿಲ ನೋಡೋದಕ್ಕೆ ಹಾಗನ್ಸೋದಿಲ್ಲ. ನೋಡೋದ್ರಿಂದ ಯಾರನ್ನೂ ಅಳಿಯೋದಕ್ಕಾಗೋದಿಲ್ಲ. ಕೊಲೆಗಾರ ಇಲ್ಲೇ ಇದ್ದಾನೆ ನೋಡಿ. ರಾಕೇಶ್ ಮತ್ತೆ ಚೇತನ್ ಹಿಂದ್ಗಡೆ ಸ್ವಲ್ಪ ದೂರದಲ್ಲಿ ಒಂದು ಕಾರ್ ನಿಂತಿದೆ. ಅದ್ರ ಪಕ್ಕದಲ್ಲಿ ಶೂ ಹಾಕೊಂಡಿರೋ ಕಾಲ್ ಕಾಣ್ತಾ ಇದೆ ನೋಡಿ. ಎಸ್ ಸರ್, ಅವನ ಶೂನಲ್ಲೂ ಕೂಡ ವಿಚಿತ್ರವಾಗಿರೋ ಡಿಸೈನ್ ಇದೆ ನೋಡಿ. ಅಂದ್ರೆ ರಾಕೇಶ್ ಕೊಲೆ ಆಗಿದ್ದ ಜಾಗದಲ್ಲಿ ಚೇತನ್ ಅಲ್ಲದೆ ಇನ್ನೊಬ್ಬ ಇದ್ದಾನೆ. ಅವನು ಯಾರು? ಸರ್, ನಾನ್ ನೋಡಿದ್ದೀನಿ ಈ ಶೂ ಹಾಕೊಂಡಿರೋ ವ್ಯಕ್ತಿನ. ಏನೋ ಮಾಡೋದೆಲ್ಲ ಮಾಡ್ಬಿಟ್ಟು ಏನು ಗೊತ್ತಿಲ್ದಿರೋ ತರ ನಾಟಕ ಆಡ್ತಿದ್ಯಾ? ನಾನೇನ್ ಮಾಡಿದೀನಿ ಸರ್? ಅವತ್ತು ನೀವು ಕೇಳಿದ್ರಂತ ನಮ್ಮ ಕ್ಲಬ್ ಅಲ್ಲಿರೋ ಮೆಂಬರ್ಸ್ಗಳ ಮನೆಗಳನ್ನೆಲ್ಲ ತೋರಿಸಿದ್ನಲ್ಲ ಸರ್ ನಿಮ್ಗೆ. ಆದ್ರೆ ಆಗ ನಮ್ಗೆ ನೀನೇ ಕೊಲೆಗಾರ ಅಂತ ಗೊತ್ತಿರ್ಲಿಲ್ಲ. ಏನ್ ಹೆಸರು ಹೇಳಿದ್ದೆ ನಿಂದು? ಸೈಮನ್ ಅಂತ ಸರ್. ನಿನ್ ನಿಜವಾದ ಹೆಸರೇನು? ಮೇಲ್ಕೋಟೆ ಈಶ್ವರ್ ಅಂತ. ಓ, ಚೇತನ್ ಡೈರಿಲಿ ಕೋಡೋಡ್ ಬರ್ದಿದ್ದು ನಿನ್ ಹೆಸರನೇ. ಸರ್, ಇವ್ರೊಳಗೆ ಏನೋ ನಡೆದಿದೆ. ನೋಡೋ, ಫೋಟೋ ಇರೋ ಶೂಸ್ ನಿಂದೆ ತಾನೆ? ಹೌದು ಸರ್, ನಂದೇ. ಆದ್ರೆ ಈ ಫೋಟೋ ಎಲ್ಲಿ ಸಿಕ್ತು? ಅದನ್ನೆಲ್ಲ ಆಮೇಲೆ ಹೇಳ್ತೀನಿ. ಈ ಫೋಟೋ ತೆಗ್ದಿರೋ ರಾತ್ರಿನೇ ರಾಕೇಶ್ ಆಕ್ಸಿಡೆಂಟ್ ರೀತಿಲಿ ಕೊಲೆಯಾಗಿತ್ತು. ಅಂದ್ರೆ ಕೊಲೆ ನಡೆದ ಜಾಗದಲ್ಲಿ ನೀನಿದ್ದೆ? ಹ್ಞೂ ಸರ್, ಹೋಗಿದ್ದೆ. ಆದ್ರೆ ನಾನು ಹೋಗಿದ್ದು ದುಡ್ಡುಗೋಸ್ಕರ. ರಾಕೇಶ್ ಮತ್ತು ಚೇತನ್ ಏನು ಬಿಸ್ನೆಸ್ ಮಾಡಬೇಕು ಅಂತ ಓಡಾಡ್ತಾ ಇದ್ರು. ಏನ್ ಬಿಸ್ನೆಸ್ ಅದು? ಅವರಿಬ್ರು ಸೀಕ್ರೆಟ್ ಆಗಿ ಏನೋ ಬಿಸ್ನೆಸ್ ಅಂತ ಮಾಡ್ತಾ ಇದ್ರು ಸರ್. ಅದಕ್ಕೆ ಅಂತ ರಾಕೇಶ್ ನನ್ನ ಹತ್ರ 20 ಲಕ್ಷ ತಗೊಂಡಿದ್ದ. ತುಂಬ ದಿನ ಆದಮೇಲೆ ನಾನು ನನ್ನ ದುಡ್ಡನ್ನ ವಾಪಸ್ ಕೇಳಿದೆ. ಆಗ ಅವನು ಈ ಫೋಟೋದಲ್ಲಿರೋ ಜಾಗಕ್ಕೆ ಬಾ, ದುಡ್ಡು ಕೊಡ್ತೀನಿ ಅಂತಿದ್ದ. ನಾನು ಹೋದೆ. ಆಗ ಅಲ್ಲಿ ನನ್ನ ಕುತ್ತಿಗೆ ಪಟ್ಕೆನ ಹಿಡಿತೀನಲ್ಲೇ, ಇನ್ನು ಸಾಯಿಸ್ಬಿಡ್ತೀನಿ. ನನ್ನ ದುಡ್ಡು ಕೇಳಕ್ ಬಂದ್ರೆ ನನಗೆ ಹೊಡಿತೀಯ? ಕೊಡೋ, ಎಷ್ಟು ದಿನ ಆಯ್ತು ದುಡ್ಡು ಕೊಟ್ಟು ನಿನಗೆ? ನಾನು ದುಡ್ಡು ಕೊಡೋ. ಟೈಮ್ ಕೊಡೋ ಅಂದ್ರೆ ಅರ್ಥ ಆಗಲ್ಲ ನಿನಗೆ? ಪಾರ್ಟ್ನರ್ ಆದಾಗಿಂದ ಇದೇ ಸಮಸ್ಯೆ ಆಗೋಯ್ತು ನನಗೆ. ದುಡ್ಡು ಕೇಳ್ತೀನಿ, ದುಡ್ಡು. ನನಗೆ ದುಡ್ಡು ಕೊಟ್ಬಿಡು. ಅಲ್ಲ ಕಣೋ, ದುಡ್ಡು ದುಡ್ಡು ಅಂತ ಅದೇನ್ ಸಾಯ್ತೀಯ ನೀನು? ನನಗೆ ನೀನು ಸವಾಸನೂ ಬೇಡ, ನೀನು ದುಡ್ಡು ಬೇಡ. ನಾನು ಕೊಟ್ಟಿರೋ 20 ಲಕ್ಷ ನನಗೆ ಕೊಡು. ಅಲ್ಲ ಕಣೋ ರಾಕೇಶ, ಕೊಟ್ಟಿರೋ 20 ಲಕ್ಷಕ್ಕೆ ಎಷ್ಟೋ ಮಾತಾಡ್ತಾ ಇದ್ದೀಯ ನೀನು. ಇನ್ನು ಸ್ವಲ್ಪ ದಿನ ನಾವಿಬ್ರು ಕೋಟ್ಯಾಧಿಪತಿಗಳಾಗ್ತೀವಿ, ತಡ್ಕೋ. ಇಷ್ಟು ದಿನ ನಾನು ಅದನ್ನೇ ಮಾಡಿದ್ದು. ಈಗ ನನಗೆ ಪೇಷನ್ಸ್ ಇಲ್ಲ. ಅಟ್ಲೀಸ್ಟ್ ನಾವು ಏನು ಬಿಸ್ನೆಸ್ ಮಾಡ್ತಿದ್ದೀವಿ ಅಂತ ಕೂಡ ನೀನು ನನಗೆ ಹೇಳಿಲ್ಲ. ಸರಿನಪ್ಪ, ಇವಾಗೇನು ನಾವ್ ಏನ್ ಬಿಸ್ನೆಸ್ ಮಾಡ್ತಿದ್ದೀವಿ ಅಂತ ನಿನ್ಗೆ ಗೊತ್ತಾಗ್ಬೇಕು, ಅಷ್ಟೇ ತಾನೇ? ಆದ್ರೆ ಅದು ತುಂಬಾ ಸೀಕ್ರೆಟ್ ಆಗಿರ್ಬೇಕು. ಬೇರೆ ಯಾರಿಗಾದ್ರೂ ಅದು ಗೊತ್ತಾದ್ರೆ ನಾವಿಬ್ರು ಜೈಲ್ ಗ್ಯಾರಂಟಿ. ಜೈಲ್ಗ? ಹೆದರ್ಕೋಬೇಡ ಕಣೋ, ವಿಷಯ ಹೇಳ್ತೀನಿ ಕೇಳು. ಈಗ ಅಮೆರಿಕದಲ್ಲೆಲ್ಲ ಎಕ್ಸ್ಪೈರಿ ಆಗಿರೋ ಹಾಗೂ ರಿಜೆಕ್ಟ್ ಆಗಿರೋ ಮಾತ್ರೆಗಳನ್ನೆಲ್ಲ ಬಾಕ್ಸ್ಗಳ ಸಮೇತ ಸಮುದ್ರಕ್ಕೆ ಎಸಿತಾರೆ. ಅದನ್ನ ತಗೊಳಕ್ಕೆ ಅಂತಾನೆ ಕಡಲ್ಗಾಳರ ತಂಡಗಳಿರುತ್ತೆ. ಅವ್ರು ಅದನ್ನ ಬಾಕ್ಸ್ ಸಮೇತ ಮಾರಾಟ ಮಾಡ್ತಾರೆ. ಆದ್ರೆ ಅದನ್ನ ತಗೊಂಡು ನಾವೇನೋ ಮಾಡೋದು? ಹೇಳ್ತೀನಿ ಕೇಳೋ. ನೋಡು, ಆ ಮಾತ್ರೆಗಳನ್ನೆಲ್ಲ ಪುಡಿ ಮಾಡಿ ಐಸ್ ಕ್ರೀಮ್ ಅಲ್ಲಿ ಮಿಕ್ಸ್ ಮಾಡಿ ಮಕ್ಕಳಿಗೆ ತಿನ್ಸಿದ್ರೆ ಅವ್ರು ಅದಕ್ಕೆ ಅಡಿಕ್ಟ್ ಆಗ್ತಾರೆ. ಬೇರೆ ದೇಶದಲ್ಲಿ ಇದೇ ಇವಾಗ ನಡೀತಾ ಇರೋದು. ನನಗೂ ಒಬ್ಬ ಏಜೆಂಟ್ ಪರಿಚಯ ಆಗಿದ್ದಾನೆ. ನಾವು ಏನಾದ್ರೂ ಲೋಕಲ್ ಐಸ್ ಕ್ರೀಮ್ ಫ್ಯಾಕ್ಟ್ರಿಗೆ ಇದನ್ನೆಲ್ಲ ಮಾರಾಟ ಮಾಡಿದ್ರೆ ವರ್ಷದಲ್ಲಿ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡ್ಬೋದು. ಆದ್ರೆ ಈ ಡ್ರಗ್ಸ್ ಹಾಕಿರೋ ಐಸ್ ಕ್ರೀಮ್ ತಿಂದ್ರೆ ಮಕ್ಕಳಿಗೆ ತೊಂದರೆ ಆಗಲ್ವಾ? ತೊಂದರೆ ಆದ್ರಷ್ಟು ಬಿಟ್ರಷ್ಟು ನಮ್ಗೇನಾಗ್ಬೇಕಾಗಿದೆ ಹೇಳು? ನಮ್ಗೆ ದುಡ್ಡು ಮುಖ್ಯ, ಏನಂತೀಯ?
ಐಡಿಯಾ ಏನೋ ಚೆನ್ನಾಗಿದೆ. ಒಟ್ನಲ್ಲೇನೋ ನಾವು ದುಡ್ಡು ಮಾಡ್ಕೊಂಡು ಸೆಟ್ಲ್ ಆದ್ರೆ ಸಾಕು. ಅಷ್ಟೇ. ಹೇಯ್, ನೀನ್ ಯಾವಾಗ್ಲೂ ಬಂದೆ? ಇವಾಗ ತಾನೇ ಬರ್ತಾ ಇದ್ದೀನಿ. ರಾಕೇಶ್ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದ. ಲೋ, ತಡ್ಕೊಳೋ, ಸ್ವಲ್ಪ ದಿನ ಕಾಯಿ. ಇವ್ ನಿನ್ಗೆ ಎಷ್ಟು ಕೊಡ್ಬೇಕು? ಡಬ್ಬಲ್ ಕೊಡ್ತಾನೆ. ಸರಿ, ನಡೀರಿ, ಕ್ಲಬ್ಗೆ ಹೋಗೋಣ ಇವಾಗ. ನಾನು ಬರಲ್ಲ ಕಣ, ನೀವು ಹೋಗ್ರ. ಸರಿ, ಹೋಗು, ಬರ್ಬೇಡ, ನಡಿ ಹೋಗೋಣ. ಬಾಯ್ ಕಣ. ಇಷ್ಟೇ ಸರ್ ಆಗಿದ್ದು. ಆದರೆ ರಾಕೇಶ್ನ ಚೇತನ್ ಕೊಲೆ ಮಾಡಿಲ್ಲ ಸರ್. ಅವರಿಬ್ರು ಜಗಳ ಆಡ್ತಿದ್ದನ್ನ ನಿನ್ ಮೊಬೈಲ್ನ ನೀನ್ ಫೋಟೋ ತೆಗ್ದಿದ್ಯಾ? ನೀನ್ ತೆಗ್ದಿರೋ ಫೋಟೋನಲ್ಲಿ ನಿನ್ ಶೂಸ್ ಕಾಣಿಸಕ್ ಹೇಗೋ ಸಾಧ್ಯ? ಸರ್, ಆ ಫೋಟೋ ನಾನು ತೆಗ್ದಿರೋದಲ್ಲ ಸರ್. ನಾನು ತೆಗ್ದಿರೋ ಫೋಟೋ ನನ್ನ ಮೊಬೈಲಲ್ಲೇ ಇದೆ. ಏನ ಡೇಟಾ ಎಲ್ಲ ಟ್ರಾನ್ಸ್ಫರ್ ಮಾಡ್ತೀನಿ. ಅಂದ್ರೆ ಆ ಜಾಗದಲ್ಲಿ ಚೇತನ್, ರಾಕೇಶ್ ನಿನ್ನನ್ನು ಬಿಟ್ಟು ಇನ್ನೊಬ್ಬ ವ್ಯಕ್ತಿ ಇದ್ದ ಅಂತ ಇದ್ರು. ಯಾರು ಸರ್ ಅವನು? ನಿಮ್ 3 ಜನದ ಫೋಟೋ ತೆಗ್ದವನು. ಅವನ್ ಸಿಕ್ಕಿದ್ರೆ ಕೊಲೆಗಾರ ಸಿಗ್ತಾನೆ. ಯಾರು? Sure, sir, I'll do it. What's going on, Rafiq? ಸರ್, ಸ್ಪಾಟಲ್ಲಿ ತೆಗ್ದಿರೋ ಇನ್ನೊಂದು ಆ್ಯಂಗಲ್ ಫೋಟೋ ಈಶ್ವರ್ ಕಳಿಸಿದ್ದಾರೆ. ಏನಾದರೂ ಕ್ಲೂ ಸಿಗತ್ತಾ ನೋಡಿ ಅಂತ ಚೀಫ್ ಹೇಳಿದ್ದಾರೆ ಸರ್. ಸ್ವಲ್ಪ ಝೂಮ್ ಮಾಡಿ. ವೆಯ್ಟ್. ಝೂಮ್ ಇನ್. ಸ್ಟಾಪ್. ಕಾರಲ್ಲಿ ಯಾರೋ ಇದ್ದಾರೆ ಅನ್ಸುತ್ತೆ. ಮುಖ ಕಾಣಿಸ್ತಾ ಇಲ್ಲ, ಆದರೆ ರೈಟ್ ಸೈಡ್ ಚೀಕ್ ಮಾತ್ರ ಕಾಣಿಸ್ತಾ ಇದೆ ನೋಡಿ. ಝೂಮ್ ಇನ್. ಕನ್ನಡಕ ಹಾಕೊಂಡಿದ್ದಾರೆ. ಸ್ಪೆಷಲ್ ಕ್ಲೂ ಅಂತಿದೆ. ಏನದು? ಕನ್ನಡಕದ ಮೇಲೆ ಇಂಡಿಯನ್ ಫ್ಲಾಗ್ ಸಿಂಬಲ್ ಇದೆ. ಅಂದ್ರೆ ಇವನೊಬ್ಬ ದೇಶಪ್ರೇಮಿ. ರಫೀಕ್ ಸರ್, ಫೋಟೋಗಳನ್ನ ಪ್ರಿಂಟ್ ಹಾಕಿಸಿ ಆದಷ್ಟು ಬೇಗ ಚೀಫ್ ಕಳಿಸಿ. ಶೋರ್ ಸರ್. ಯಾರಾಗಿರ್ಬೋದು ಈ ವ್ಯಕ್ತಿ? ಮೋಸ್ಟ್ಲಿ ಅವನೇ ಕೊಲೆಗಾರ ಇರ್ಬೋದಾ? ಇರ್ಬೋದು. ಮೇ ಬಿ ನಾವು ಎನ್ಕ್ವೈರಿ ಮಾಡಿದ ವ್ಯಕ್ತಿಗಳಿಗೆ ಸಂಬಂಧಪಟ್ಟವರೇ ಯಾರೋ ಆಗಿರ್ಬೋದು. ಯಾರಾಗಿರ್ಬೋದು? ಸರಿಯಾಗಿ ನೋಡಿ ಹೇಳು. ಕಾರ್ನಲ್ಲಿರೋ ವ್ಯಕ್ತಿ ಯಾರು ಅಂತ ಗೊತ್ತಾಗ್ತಾ ಇದೆಯಾ? ಮುಖ ಕಾಣ್ತಾ ಇಲ್ಲ ಸರ್. ಮುಖ ಕಾಣ್ತಾ ಇಲ್ಲ, ಆದ್ರೆ ಆ ರೀತಿ ಕನ್ನಡಕ ಹಾಕೋರು ಅಥವಾ ಮುಖದ ಮೇಲೆ ಆ ರೀತಿ ಮಚ್ಚೆ ಇರೋರು ಯಾರಾದ್ರೂ ಗೊತ್ತಾ? ಗೊತ್ತಿಲ್ಲ ಸರ್. ರಾಕೇಶ್ ಮತ್ತೆ ಚೇತನ್ ಇಬ್ಬರನ್ನು ಕಾರ್ನಲ್ಲಿರೋ ವ್ಯಕ್ತಿನೇ ಕೊಲೆ ಮಾಡಿರ್ಬೋದು. ಇರ್ಬೋದು, ಆದ್ರೆ ಯಾರು? ಇನ್ನು ಉಳಿದಿರೋದು ರಾಧಿಕಾ ಮತ್ತೆ ಅವನ ಬಾಯ್ ಫ್ರೆಂಡ್ ಕಾರ್ತಿಕ್. ನನಗನ್ಸುತ್ತೆ ಕಾರ್ತಿಕ್ ಈ ಕೊಲೆ ಮಾಡಿರ್ಬೋದು. ಹೌದು ಸರ್, ರಾಧಿಕಾಗೋಸ್ಕರ ಚೇತನ್ ಕೊಲೆ ಮಾಡೋ ಚಾನ್ಸಸ್ ತುಂಬಾ ಇದೆ. ಬಿಡಿ ನನ್ನ ಯಾಕೆ ಕರ್ಕೊಂಬಂದ್ರಿ ಇಲ್ಲಿ? ನಾನೇನ್ ತಪ್ಪು ಮಾಡಿದೀನಿ? ಕಾರ್ತಿಕ್ ಎಲ್ಲಿ? ಕಾರ್ತಿಕ್ ನನ್ ಜೊತೆ ಬರ್ಲಿಲ್ಲ. ರಫೀಕ್, ಈ ಫೋಟೋದಲ್ಲಿರೋದು ಕಾರ್ತಿಕ್ ತಾನೆ? ಸರಿಯಾಗಿ ನೋಡಿ ಹೇಳಿ, ನಿನ್ ಗಂಡನ ಕೊಲೆ ಮಾಡಿದಿರೋನು ಇವನೇ. ಯಾರು? ನೀವು ಬಂದೇ ಬರ್ತೀರ ಅಂತ ನನಗೆ ಗೊತ್ತಿತ್ತು, ಆದರೆ ಇಷ್ಟು ಬೇಗ ಬರ್ತೀರಿ ಅಂತ ನಾನು ಭಾವಿಸಿರ್ಲಿಲ್ಲ.
ಸರ್ ಅದೇ CID ಕರ್ನಾಟಕದ ಸ್ಪೆಷಾಲಿಟಿ. ಸರ್ ನೀವೊಬ್ಬ ಮಾಜಿ ಸೈನಿಕ, ದೇಶಕ್ಕೋಸ್ಕರ ಹೋರಾಟ ಮಾಡಿದ್ರ. ಆದ್ರೆ ಈ ಕೊಲೆ ದೇಶಕ್ಕೋಸ್ಕರ ಹೋರಾಟ ಮಾಡೋನು ಎಲ್ಲಿದ್ರೂ ಹೋರಾಟ ಮಾಡ್ತಾನೆ. ದೇಶದ್ರೋಹಿಗಳು ದೇಶದ ಒಳಗೂ ಇದ್ದಾರೆ. ಅಂದ್ರೆ ನಾನು 20 ವರ್ಷ ಮಿಲಿಟರಿಲಿದ್ದೆ. ನನಗಿರೋಳು ಒಬ್ಬಳೆ ಮಗಳು. ಹುಡುಗ ಒಳ್ಳೆಯವನು ಅಂತ ಚೇತನ್ಗೆ ಅವಳನ್ನ ಕೊಟ್ಟು ಮದುವೆ ಮಾಡ್ತಾರೆ. ಅಮೆರಿಕದಲ್ಲೆಲ್ಲ ಎಕ್ಸ್ಪೈರಿ ಆಗಿರೋ ಹಾಗೂ ರಿಜೆಕ್ಟ್ ಆಗಿರೋ ಮಾತ್ರೆಗಳನ್ನೆಲ್ಲ ಬಾಕ್ಸ್ಗಳ ಸಮೇತ ಸಮುದ್ರಕ್ಕೆ ಎಸೀತಾರೆ. ಆ ಮಾತ್ರೆಗಳನ್ನೆಲ್ಲ ಪುಡಿ ಮಾಡಿ ಐಸ್ ಕ್ರೀಮಲ್ಲಿ ಮಿಕ್ಸ್ ಮಾಡಿ ಮಕ್ಕಳಿಗೆ ತಿನ್ಸಿದ್ರೆ ಅವರು ಅದಕ್ಕೆ ಅಡಿಕ್ಟ್ ಆಗ್ತಾರೆ. ವರ್ಷದಲ್ಲಿ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡ್ಬೋದು. ಈ ಮಕ್ಕಳೇ ನಮ್ಮ ನಾಡಿನ ಭವಿಷ್ಯ. ಇಂಥ ಮಕ್ಕಳ ಭವಿಷ್ಯನ ಹಾಳು ಮಾಡಕ್ ಹೊರಟಿರೋ ಅವರಿಬ್ಬರನ್ನ ಇನ್ಮೇಲೆ ಉಳಿಸಬಾರ್ದು ಅಂತ ಡಿಸೈಡ್ ಮಾಡಿಬಿಟ್ಟೆ. ಸರಿ ನಡೀರಿ, ಗಬ್ಗೋಗೋಣ ಇವಾಗ. ನಾನು ಬರಲ್ಲ ಕಣ, ನೀವು ಹೋಗ್ರ. ಸರಿ ಹೋಗು, ಬರಬೇಡ, ನಡಿ ಹೋಗೋಣ. ಬಾಯ್ ಕಣ. ರಾಕೇಶನ ಕೊಂದ ಮೇಲೆ ನನ್ನ ಮುಂದಿನ ಗುರಿ ನನ್ನ ಅಳಿಯ ಚೇತನ್. ಅವನು ಮೈಸೂರಿಗೆ ಹೋಗ್ತಿದ್ದಾನಂತ ಗೊತ್ತಾಯ್ತು. ಅದಕ್ಕೆ ಬಿಡದಿ ಹತ್ರ ರೋಡಲ್ಲಿ ಕಾಯ್ತಾ ಇದ್ದೆ. ಚೇತನ್ ಸತ್ತೋದ್ಮೇಲೆ ಅವನ ಬಾಡಿ ಎಳ್ಕೊಂಡು ಹೋಗಿ ಒಂದು ಪದೇಲಿ ಬಿಸಾಕ್ದೆ. ಗಿಡ ಮರ ತೆಗೆದು ಅವನ ಮೇಲೆ ಮುಚ್ಚಿ ಅವನು ಮುಖಕ್ಕೆ ಗುರ್ತು ಸಿಗಬಾರ್ದಲ್ಲ, ಅದಕ್ಕೆ ನನಗೆ ಆ್ಯಸಿಡ್ ತರಕ್ಕೆ ಹೋದೆ. ಮರುದಿವಸ ಬಂದು ನೋಡಿದರೆ ಅಲ್ಲೇ ಇದೆ. ಆಮೇಲೆ ಅವನ ಮುಖದ ಮೇಲೆಲ್ಲ ಆ್ಯಸಿಡ್ ಹಾಕ್ದೆ. ಜೋರಾಗಿ ಸದ್ದು ಕೇಳಿಸ್ತು. ಏನು ಅಂತ ತಿರುಗಿ ನೋಡಿದ್ರೆ ಒಂದು ಲಾರಿ ಕಾರು ಡಿಕ್ಕಿ ಆಗಿ ಆಕ್ಸಿಡೆಂಟ್ ಆಗಿದೆ. ಬೇಗ ಹತ್ರ ಹೋಗಿ ನೋಡಿದೆ, 5 ಬಾಡಿ ಸತ್ತು ಬಿದ್ದಿದೆ. ಆವಾಗ ನನಗೊಂದು ಪ್ಲಾನ್ ಹೊಳಿತು. ಚೇತನ್ ಬಾಡಿನ ತಗೊಂಡೋಗಿ ಅಲ್ಲಿ ಬಿಸಾಕ್ದೆ. ನನಗೆ ಆಮೇಲೆ ಗೊತ್ತಾಯ್ತು ಅದು ACP ಪ್ರದೀಪ್ ಕುಮಾರ್ ಅವ್ರ ಫ್ಯಾಮಿಲಿ ಅಂತ. ನನ್ನ ಮಗಳಿಗೊಂದು ದಾರಿ ತೋರಿಸಿ ನಾನೇ ಬಂದು ಸರೆಂಡರ್ ಆಗೋಣ ಅಂತಿದ್ದೆ ಸರ್. ಅಷ್ಟಲ್ಲಿ ತಾವೇ ಬಂದ್ಬಿಟ್ರೆ. CID ಬೆರಳು ಸಿಕ್ಕಿದ್ರೆ ಸಾಕು, ಕೈನೇ ನುಂಗ್ಬಿಡ್ತೀವಿ. ಯಾರೇ ತಪ್ಪು ಮಾಡಲಿ ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಆಫೀಸರ್ಸ್, ಐ ಆಮ್ ರೆಡಿ. ಸೂರ್ಯ ಸರ್ ಪ್ಲೀಸ್.